ಅಂಗನವಾಡಿಯ ಬಗ್ಗೆ ನೀವು ಮಾತಾಡಿದ್ರಿ. ನಾವು ಇವತ್ತು ಬೆಳಿಗ್ಗೆ ಸಂವಾದ ಕಾರ್ಯಕ್ರಮದಲ್ಲಿ ಒಬ್ರು ಮಾತಾಡಿದ್ರು ಅಂಗನವಾಡಿಯ ಕಾರ್ಯಕ್ರಮ. ನಾವು ಯಾವುದಕ್ಕೂ ಹೋರಾಟಕ್ಕೂ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ನಮ್ಗೆ ಯಾವ ನ್ಯಾಯನೂ ಸಿಗ್ತಾ ಇಲ್ಲ. ಈಗ 4 ಗಂಟೆ ದುಡಿಸ್ತಾ ಇದ್ದವರು ನಮ್ಮನ್ನು 8 ಗಂಟೆ ದುಡಿಸ್ತಾ ಇದ್ದಾರೆ, ಸಂಬಳವನ್ನು ಜಾಸ್ತಿ ಮಾಡಿಲ್ಲ. ಈ ಒಂದು ಸಮಸ್ಯೆಗೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದ್ಮೇಲೆ ಯಾವ ರೀತಿಯ ಕಾರ್ಯಕ್ರಮ ರೂಪಿಸಿಕೊಂಡಿದ್ದೀರಿ? ಮೊದಲನೇದಾಗಿ ನಾನು ನಮ್ಮ ಅಂಗನವಾಡಿಯ ಕಾರ್ಯಕರ್ತರುಗಳಿಗೆ ಮತ್ತು ಸಹಾಯಕಿಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೆ ಒಬ್ಬ ತಾಯಿ ತನ್ನ ಮಗುನ ಅವ್ರ ಮೇಲೆ 3 ವರ್ಷದ ಮಗುವನ್ನ ಅವ್ರ ಮೇಲೆ ಬಿಡ್ತಾಳೆ ಅಂತಂದರೆ ಅವ್ರು ಬಹುಶಃ ಎಲ್ಲೋ ಒಂದು ಯಶೋದೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮಕ್ಕಳನ್ನು ಕ್ಲೀನಾಗಿಡೋದು, ಮಕ್ಕಳಿಗೆ ಹೊಟ್ಟೆಗೆ ಹಾಕೋದು, ಮಕ್ಕಳೆಲ್ಲಾದರೂ ಬಿದ್ದರೆ ಎದ್ದರೆ ಎಲ್ಲಾದರೂ ಪೆಟ್ಟಾಗುತ್ತೆ ಅನ್ನೋದು ಒಂದು ಮಾತೃ ಹೃದಯದಿಂದ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಿಜ, ನನಗೂ ಕೂಡ ಬಹಳಷ್ಟು ಆಸೆ ಇದೆ, ಅವರ ಗೌರವಧನವನ್ನು ಹೆಚ್ಚಳ ಮಾಡಬೇಕನ್ನೋದು. ಒಬ್ಬ ಇಲಾಖೆಯ ಸಚಿವೆಯಾಗಿ ಅವರ ಕೆಲಸಕ್ಕೆ ಅವ್ರಿಗೆ ಇನ್ನೂ ನಾನು ಜಾಸ್ತಿ ಗೌರವ ಕೊಡಬೇಕು ಅನ್ನೋದು ನನ್ನ ಆಶೆ ಆಗಿದೆ. ಸರ್ಕಾರದ ಮುಂದೆ ಅದರ ವಿಚಾರ ಇದೆ. ಖಂಡಿತವಾಗ್ಲೂ 2017ರಲ್ಲಿ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಇವರೇ ಆವಾಗ ಇದ್ದರು, ಸಿದ್ದರಾಮಯ್ಯ ಸರ್. ಇವರ ಗೌರವಧನವನ್ನು ಆಶಾ ಕಾರ್ಯಕರ್ತರೇ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಸಹಾಯ ಇವರೇ ಹೆಚ್ಚಿಗೆ ಮಾಡಿದರು. ಈಗಿನ ಮುಖ್ಯಮಂತ್ರಿಗಳೇ ಹೆಚ್ಚಿಗೆ ಮಾಡಿದರು. ಪ್ರಸ್ತುತ ನಮ್ಮ ಸರ್ಕಾರದ ಎದುರುಗಡೆ ಕೂಡ ಆ ವಿಚಾರ ಇದೆ. ಮುಂದಿನ ದಿನದಲ್ಲಿ ಮಾಡ್ತೀವಿ. ಆದರೆ 4 ಗಂಟೆ ಕೆಲಸ ಇರೋದು, 8 ಗಂಟೆ ಕೆಲಸ ಆಗಿರೋದು ನಿಜ. ಬೇರೆ ಬೇರೆ ಇಲಾಖೆಯ ಅನೇಕ ಈಗ ಇಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಕೆಲಸ ತಗೊಳ್ತೀವಿ. ಯಾವುದ್ಯಾವುದೋ ಪಲ್ಸ್ ಪೋಲಿಯೋ ಸರ್ವೆ ಮಾಡೋದಿದ್ರೆ ಕೋವಿಡ್ ಬಂದಾಗಂತೂ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಕೋವಿಡ್ ವಾರಿಯರ್ಸ್ ಅಂತ ಕೆಲಸ, ಜೀವದ ಹಂಗನ್ನು ಬಿಟ್ಟು ಕೆಲಸ ಮಾಡಿದ್ರು. ಅವರ ಗೌರವಧನವನ್ನು ಹೆಚ್ಚು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ. ಉತ್ತರ ಕರ್ನಾಟಕದ ಜನರ ಬಹುದೊಡ್ಡ ಮಹಿಳೆಯರ ಸಮಸ್ಯೆ ಅಂದ್ರೆ ಇಲ್ಲಿನ ಜನ ಉದ್ಯೋಗಾವಕಾಶಕ್ಕಾಗಿ ಗುಳೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಅಂಥವರಿಗೆ ಏನಾದರೂ ನಿಮ್ಮ ಕಾರ್ಯಯೋಜನೆಗಳು? ಖಂಡಿತವಾಗ್ಲೂ ಅದಕ್ಕೋಸ್ಕರನೇ 5 ಗ್ಯಾರಂಟಿಗಳಿಂದ ಈ ಬಾರಿ ಬಹಳಷ್ಟು ಈ ರೀತಿ ನಮ್ಮ ಕಡೆ ಅಂದರೆ ಬೆಳಗಾವಿಗಿನ ಜಾಸ್ತಿ ಈ ಭಾಗದಲ್ಲಿ ಬಿಜಾಪುರ ಬಾಗಲಕೋಟೆಯಿಂದ ಗುಳೆ ಹೋಗುವಂಥ ಒಂದು ಇದಿತ್ತು ಮುಂಚೆಯಿಂದನೂ ಕೂಡ. ಅವರು ಮಹಾರಾಷ್ಟ್ರಗೆ ಕೆಲಸಕ್ಕೆ ಹೋಗ್ತಾಯಿದ್ರು, ಗೋವಾಗೆ ಗಾರೆ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು. ಬಟ್ ಈ 5 ಗ್ಯಾರಂಟಿಯಿಂದ, ನಮ್ಮ ಸಮೀಕ್ಷೆಯಿಂದ, ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಹೇಳಿರಬಹುದು, ಇತ್ತೀಚಿನ ಸಮೀಕ್ಷೆಗಳಿಂದ ಈ ಗುಳೆ ಹೋಗುವಂಥ ಏನು ಜನ ಇದ್ದರು ಅವರು ಇತ್ತೀಚಿನ ಒಂದು ಗ್ಯಾರಂಟಿಗಳಿಂದ ಅವ್ರಿಗೆ ಲಾಭ ಆಗ್ತಾ ಇದೆ. more than 50% ಕಟ್ಔಟ್ ಆಗಿದೆ ಅಂತ ನಮ್ಮ ಸಮೀಕ್ಷೆಗಳ ಪ್ರಕಾರ.